ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸಿಕೆಪುರದಲ್ಲಿ ನಾನು ತೋಟದ ಹತ್ರ ಬಂದಿರೋ ಲಾಗು ಅಲ್ಲಿಗೆ ಎಂಡ್ ಮಾಡಿದೆ. ಈಗ ಕಂಟಿನ್ಯೂಷನ್ ಲಾಗ್ ಇದು. ಸೊ ತೋಟದ ಹತ್ರ ಹೋಗ್ತಾ ಇದೀವಿ. ಅವ್ರದೇ ತೋಟ 15 ಎಕರೆಗಿದೆ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ತೋಟ ಮೇನು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ಗಿಡಗಳೆಲ್ಲ ಇದಾವೆ, ಹಣ್ಣುಗಳೆಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು. 15 ಎಕರೆ ತೋಟ. ಬರೀ ಕಗಡ 15 ಎಕರೆ ಇರೋದು. 15 ಎಕರೆ ತಿರುಗಿಸಿ ಹೇಳ್ತೀನಿ ಅವ್ರನ್ನ. ನಿಮ್ಮ ಅಣ್ಣ ನಾ ನೋಡ್ಕೊಂಬದ ಕಿತ್ಕೊಂಡೋಗ್ಬಿಟ್ಟು ಸ್ವಲ್ಪ ಮುಗಿದೋಯ್ತು. ಈಗ ತೋಟ ಎಂಟ್ರೆನ್ಸ್ ಇಂದ ಒಳಗಡೆ ನಡ್ಕೊಂಡು ಬರ್ತಾ ಇದೀವಿ. ಅವರು ಸರ್ ಇದಾರಲ್ಲ, ಪೊಲೀಸ್ ಆಫೀಸರ್ ಅವಣ್ಣ. ಸೊ ಅವ್ರು ಇತ್ಕೊಂಡು ಅವ್ರ ಅಪ್ಪ ಅವ್ರದ್ದು ಸಮಾಧಿ ಅದು ತೋರಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ನೋಡ್ಕೊಂಡು ಒಂದೇ ಒಂದು ಆರೆಂಜ್ ಸಿಕ್ಕಿತ್ತು ಗಿಡದಲ್ಲಿ. ಅದನ್ನ ಕಿತ್ಕೊಂಡು ಸುಲ್ದು ಅದು ಸಿಪ್ಪೆ ಎಲ್ಲ ತಿಂತ ಒಂದೊಂದು ಎಲ್ರು ಬರ್ತಾ ಇದೀವಿ ಮಾತಾಡ್ತಾ. ಬಿಸಿಲಂತೂ ತುಂಬಾನೇ ಹೊಡಿತಾ ಇತ್ತು ಹೇಳ್ರಿ. ಹಾಗಾಗಿ ಎಳ್ನೀರು ಮತ್ತೆ ಬಾಳೆಕಾಯಿ ಗಿಡ ತುಂಬಾ ನೆಟ್ಟಿದ್ದಾರೆ. ಜಮ್ನೆರಳು ಮತ್ತೆ ಲದ್ಲಿಕಾಯಿ ಅಂತೀವಿ ನಮ್ಮ ಕಡೆ, ಅದು ತುಂಬ ಚೆನ್ನಾಗಿದ್ದಾವೆ. ಪರಂಗಿ ಹಣ್ಣಂತೆ ಎಲ್ಲ ಸಿಗುತ್ತೆ ಇಲ್ಲಿ. ಈ ತೋಟ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೇಯ್ನು ನೋಡಿ, ಎಳ್ನೀರೆಲ್ಲನೂ ದಪ್ಪ ಇರುವಂಥ ಎಳ್ನೀರೆಲ್ಲ ಕಟ್ ಮಾಡಿ ಕೆಳಗಡೆ ಇಟ್ಟಿದ್ರು. ಈಗ ನಾವು ಹೋಗಿದ ತಕ್ಷಣ ಎಲ್ಲ ನಮಗೆ ಹೊಡೆದು ಕೊಡ್ತಾರೆ ಎಳ್ನೀರನ್ನ. ಈ ರೀತಿ ತೋಟ ಇದೆಲ್ಲ ಇದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಏನಂದ್ರೆ ನಮ್ದಿಲ್ಲ, ಇಲ್ಲಾಂದ್ರೆ ಶೇರ್ ಮಾಡ್ಕೊತಾ ಇದ್ವಿ. ಇಲ್ಲ ಇನ್ನ ಬಿಟ್ಟು ಮುಂದಕ್ಕೆ ಬಾ. ನಾನು ಚಿಕ್ಕ ಹುಡುಗಿದ್ದೆ ನಮ್ಮ ತೋಟದಲ್ಲಿ ನೋಡಿದ್ವಿ. ನೋಡಿಕೊಂಡು ಮಂಜುನಾಥ ಸ್ವಾಮಿ ನಿಲಯ ಅಂತ ಬರ ನಿಂದೆ ಇನ್ನ ಮುಂದಕ್ಕೆ ಬರೋ. ಗೇಟ್ ಇಂದ ಸೀದಾ ಕೆಳಗೆ ಬಂದ್ಬಿಡು. ಅಪ್ಪ ಇವೆಲ್ಲ ಮನೆ ಎಳ್ನೀರು ಕೊಟ್ಟಿದ್ವಿ, ಕಡೋಗಿದ್ರು. ಯಾವ ಊರವ್ರು ಕೊಟ್ಟಿದ್ದು? ಅಜ್ಜಿ ಬಾಜಿ ಎಳ್ನೀರು ಕೊಡಿ. ಹೆಂಗ ಸದ್ಯ ಬಡವ ಮನೆ ಬಂದಿದ್ಯಾ? ಓ ಅಜ್ಜಿ ಇಲ್ಲಿಗೆ ಬಂದೈತ ಗ್ರೇಟ್ ಅಣ್ಣ. ಬಡವ ಮನೆ ಭಾಗ್ಯ ಬಂದಂಗ ಮನೆ ಐತೆ. ಆಮೇಲೆ ಸೀರೆ ಮೇಲೆ ಒಯ್ಕೊಂಡಿರ. ಬರೋ ಮಾಮ, ನೋಡಪ್ಪ ಸಾರು ಫಾರ್ ಅಂಬಲಲ್ಲಿ 100 ನನ್ನ ಕೂಡ ಅಷ್ಟೇ. ಬಡವ್ರ ನೀವು ಇಷ್ಟೊಂದು ತೋಟ ಇಟ್ಕೊಂಡು ನೀವು ಬಡವ್ರು ಅನ್ಬೇಡ. ನಾವು ಬಡವರು ಅಷ್ಟೇ. ಎಲ್ಲಾರು ಒಂದೊಂದು ಗಿಡ ಕಿತ್ಕೊಂಡ್ರೆ ಅವಾಗ ಅನ್ನು ಬಡವ್ರು ಅಂತ. ಸಾಕ್ ಬೇಡಣ. ಅವ್ರನ್ನ ಯಾರನ್ನ ಅಡ್ರೆಸ್ ಕೇಳ್ದೆ ಕೊಡು. ಅವನೇನ್ ಹೇಳ್ದ ಗೊತ್ತಾ ವ್ಯಕ್ತಿ, ಶಾಲೆ ಜಮೀನು ಇರೋರ್ದ ಅವರ ಇಲಾಖೆ ನಮ್ಗೆ ಬಂದಾಗ ಪದನೇ ಇರ್ಲಿಲ್ಲ. B.Ed ಆದಾಗ ಯಾವ ಪದ ಬಂತಲ್ಲಪ್ಪ ಇದು ಅಂತೆ. ಓ ಅಂತ ಅವಾಗ ಇಲ್ಲೋ ಹಳೆ ತೋಟ ಅಲ್ಲೆಲ್ಲೋ ತೋರಿಸಿದ್ರು. ಆಮೇಲೆ ಅಂತ ಇವರು ಪರ್ಚೇಸ್ ಮಾಡಿರೋದು ಜಮೀನು. ಕಿತ್ತ ಇಲ್ಲಿ ತೋಟದ ಕೆಲಸ ಎಲ್ಲ ಅವಣ್ಣೆ ಅಂತ ಮಾಡೋದು ನೋಡು. ಅಪರೂಪ ಸಿಕ್ಕದಾಗ ಮಾಡ್ಬೇಕದನ್ನ ಕೈ. ಹೌದು ಹೇಳೋಣ. ಅವನ್ ಪಂಚ ಹೊಡ್ಕೊಂಡು ಬಂದಿದ್ದೆಲ್ಲ ಇದು ಎತ್ತಾಗ್ತಾನಂತೆ ದೇವ್ರಾಣ್ಗು.
ಕಷ್ಟ ಈಗ ವಿಡಿಯೋ ತೆಗಿತಿದ್ ನೆಟ್ ಬೇಡ ಮೋವ್ ಬೈತಾರೆ. ಅಣ್ಣ ಕುಡಿ ಮಜ ಏನೋ ಎಲ್ಲಿದೆಯಪ್ಪ? ಏನು ಸಮಾಚಾರ? ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ತೋಟದ ಹತ್ರ ಬಂದ್ವಿ. ಪೊಲೀಸ್ ಆಫೀಸರ್ ಅಂತ ನಾನು ಹೇಳಿದ್ನಲ್ಲ ಆಗ್ಲೇನೆ, ಸಿಕೆಪುರದಲ್ಲಿ 15 ಎಕರೆ ತೋಟ ಇದೆ. ನಿಜ ಒಂದೊಂದು ಗಿಡ ವೆರೈಟಿ ಆಫ್ ಗಿಡಗಳೆಲ್ಲ ನೆಟ್ಟಿದ್ದಾರೆ. ಎಳ್ಳಿರೆಲ್ಲ ಇವಾಗ ಕೆತ್ಕೊಟ್ರು. ಕಾಯಿ ತಿಂದ್ಬಿಟ್ಟು ಕೈ ಒರೆಸ್ತಾ ಇದೀನಿ ನಾನು, ಮತ್ತೆ ಮಂಜು, ವೇದ, ಶೋಭಾ. ಸೊ ಎಲ್ಲರೂ ಅವ್ನು ನೋಡ್ರಿ ನೂತು ನಗ್ತಾವನೆ. ಬಡವನಹಳ್ಳಿ ವಿಡಿಯೋಸಲ್ಲಿ ತುಂಬ ಪರಿಚಯ ಮಾಡ್ಕೊಟ್ಟಿದ್ದೀನಿ ಅವನ್ನ ನಿಮಗೆ. ಸೊ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ಅಮ್ಮ ಬಂದ್ಬಿಟ್ಟು ಅಲ್ಲಿ ಗಿಡದ ಅಲ್ಲಿ ನೋಡಿ ಅಲ್ಲಿ ತೋರಿಸು, ಅಲ್ಲಿ ಕೂತ್ಕೊಂಡಿದ್ದಾರೆ ಅಮ್ಮ. ತುಂಬ ತಣ್ಣಗೈತಿ, ಆರಾಮಾಗಿ ಈ ಥರ ತೋಟ ಇರ್ಬೇಕು ಹಳ್ಳಿಗಳಲ್ಲಿ. 15 ಎಕರೆ ತೋಟ ಅಂದರೆ ಸಾಮಾನ್ಯವಾಗಿ ಮಾತೇ ಅಲ್ಲ. ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಎಲ್ಲ ಈ ಥರ ಅಡಿಕೆ ಗಿಡಗಳು ನೆಟ್ಟವ್ರೆ. ಮತ್ತು ಅದಕ್ಕೆ ನೆರಳಿಗೆ ಅಂತ ಹೇಳ್ಬಿಟ್ಟು ಬಾಳೆ ಗೊನೆಗಳೆಲ್ಲ ಗಿಡಗಳು ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಅವರು ಆಫೀಸರು ಇನ್ನೊಂದು ಇಲ್ಲೇನು ಗೊತ್ತಾ, ಅವರೇ ಬಂದುಬಿಟ್ಟು ಎಳ್ಳಿರೆಲ್ಲ ಕಿತ್ತು ಮತ್ತೆಲ್ಲ ಕೆತ್ತಿ ಕೊಡ್ತಾವ್ರೆ. ಸೊ ಈಗಲೂ ಅವರು ಬಟ್ಟೆ ಬಿಚ್ಚಿಬಿಟ್ರೆ ಇಲ್ಲಿ ಆರಾಮಾಗಿ ತೋಟದ ಕೆಲಸ ಎಲ್ಲ ಮಾಡಿಬಿಡ್ತಾರಂತೆ. ಅಂದರೆ ಮುಂಚೆಯಿಂದಲೂ ಮಾಡಿ ಅಭ್ಯಾಸ ಅವರಿಗೆ. ಕೆಲಸ ಮಾಡಿರೋರು ಯಾವತ್ತೂ ಮರೆಯಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಅವ್ರು ನೋಡಿದ್ರೆ ನನಗೆ ಶಾಕ್ ಆಗ್ತೈತೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಮಾಡ್ತಾವ್ರೆ ಅಂತಂದು. ಹಾಗಾಗಿ ಇನ್ನೂ ತೋರಿಸ್ತೀನಿ ಮುಂದೆ ಮುಂದೆ, ನೋಡ್ತಾ ಇರಿ ಹಾಗೆ. ಹಾಂ ಹೌದು ಹೌದು, ತುಮಕೂರು ಜಾಸ್ತಿ ಬರ್ತಾ ಇರ್ತೀನಿ. ಇವಡವನ್ನೇ ತಡು ಅನ್ಸೈ 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 ನಾವೆಲ್ಲ ನಿಂತ್ಕೊಳ್ಳೋಣ. 1,53,000. 1.5 ಲಕ್ಷ. 1.5 ಲಕ್ಷ ಫಾಲೋವರ್ಸ್. ಇವರು ನಮ್ಮ ಸಬ್ಸ್ಕ್ರೈಬರ್. ಅಲ್ಲಿ ನೋಡೋದು ನಾವು ಪೊಲೀಸ್ ಆಫೀಸರ್ ಅಂತ ಹೇಳಿದ್ನಲ್ಲ, ವೈಟ್ ಶರ್ಟ್ ಸರ್ ಅವರೇನೆ. ಅವ್ರ ಫ್ರೆಂಡ್ ಅವರು, ಇವರೆಲ್ಲ BEd ಫ್ರೆಂಡ್ಸ್. ಅವ್ರ ಫ್ರೆಂಡ್ ಮಂಜು ಅಂತೆ. ಸೊ BEd ಇನ್ನೊಬ್ಬ ಮಂಜು ಐತೆ. ಮಂಜು ಅನ್ನೋದೇ ಜಾಸ್ತಿ. ನಾನೊಬ್ಬ ಮಂಜು. ಸೊ ಈಗ ಅದೇ ಫಂಕ್ಷನ್ ಹೇಳಿದ್ನಲ್ಲ, ಫಂಕ್ಷನ್ಗೆ ಅಂತ ಫ್ರೆಂಡ್ ಬಂದಿದ್ದಾರೆ, ತೋಟಕ್ಕೆ ಬಂದಿದ್ದಾರೆ ಡೈರೆಕ್ಟ್. ಹಾಗಾಗಿ ಇಲ್ಲೇ ಎಲ್ಲರೂ ಮೀಟ್ ಆಗಿದ್ದಾಯ್ತು. ಅದಕ್ಕೆ ವಿಡಿಯೋದಲ್ಲಿ ನಿಮಗೂ ಪರಿಚಯ ಮಾಡಿಸ್ಕೊಡ್ತಾ ಇದೀನಿ ನೋಡಿ. ಅಲ್ಲಿ ಕೈ ಕಟ್ಕೊಂಡಿರೋದು ಯಾರು? ಇಲ್ಲ, ಬಡವನಹಳ್ಳಿ ಮಂಜು ಅಂದ್ರೆ ಅರ್ಥ ಆಗದ್ ನಮ್ಗೆ. ಮಗನ್ ಬರ್ತಡೆ ಇವತ್ತು, ಹಾಗಾಗಿ ಊರಾಗ ಬಿಟ್ಟು ನಮ್ಮ ಅಮ್ಮ ನಮ್ಮ ಮನೆಯವ್ರನ್ನೆಲ್ಲ ನಾನು ನಮ್ಮ ಬ್ರದರ್ ಬಂದ್ವಿ. ಆರಾಮಾಗಿ ಒಳ್ಳೆ ನಿದ್ದೆ ಮಾಡ್ತಿದ್ದೇವೆ. ಇಲ್ಲ ತೆಗಿಬೇಕು ಅವ್ರದ್ದು. ಗೋಡಂಬಿನೇ ಲಾಡ್ಗೆ ಹಾಕೋದು. ಗಿಡ ನೋಡ್ತಿರೋದು ಇದು ಗೋಡಂಬಿ ತಿನ್ರಿ. ಬರ್ರಿ ಇಲ್ಲೇದ ನೋಡಿ, ಇಲ್ಲಿ ಕಿತ್ಕೊಬ್ಬ ಒಂದು. ಈಗ ಇಲ್ಲಿ 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 ತುಂಬಾ ಒಳ್ಳೆ ಕಿತ್ಕೊಂಡು ತಿನ್ರಿ, ಚೆನ್ನಾಗಿರುತ್ತೆ ತಿನ್ನಕ. ನೇನ್ ತಿಂತಿ.
ಅದು ಕಾಯ ಪಂಡ ಸೂಡಿ ಕಾಯಿ ಇಂಕ ಸಾಕಾದಾಗ ಎಲೆ ನಿಲ್ಲ ತಿನ್ನ ಈ ಕಡೆ ತಿನ್ನ ಈ ಕಡೆ ಹಾಕ ಸಾಕಾಗೈತೆ ಚೂಸ್ಕೊಂಡಿನ ಬಂದೆ ಸಾಕಾಗೈತೆ ದೇವರಣಗೂ ನಾನು ತಿಂತೇವೆ ಏನಪ್ಪ ಇಲ್ಲ ಅಣ್ಣ ನಿಜವಾಗ್ಲೂ ಏನ್ ಸಖತ್ತಾಗ ಗೊತ್ತೇ ಅಣ್ಣ ಹಣ್ಣಾಗಿರೋ ಮಾವಿನ ಹಣ್ಣಾಗಿರೋ ಮಾವಿನ ಹಣ್ಣಿಗಿಂತ ಅಲ್ಲ ಅಲ್ಲ ಕೊಟ್ಟು ಹಣ್ಣಾಗಿರೋ ಮಾವಿನ ಹಣ್ಣಿಗಿಂತ ರುಚಿಯಾಗಿ ಹೋಗೈತಾ ಮಂಜು ಏಳನ ಕಾಲ ಕೊತ್ತೈಟ ಮುಟ್ಟೆ ತಿನ್ಪಾಡಿಸ್ತದೆ ಅದು ಅಷ್ಟೇ ಕೆಟ್ಟದಾಗ್ತಕ್ಕಂತಮ್ಮ ಅಲ್ಲ ಚಂದ ತಗೊಂಡು ಬಿಸಾಕ್ಬಾರ್ದು ಅವನಿಗಿರೋ ಬುದ್ಧಿ ಇಲ್ಲ ನಿಮಗೆ ಒಂಥರ ಅಂಟಿಸ್ತಾವೆ ಇವು ಯಾಕೆ ಕೈಗೆ ಯಾವುದೋ ಒಂದು ಮಿಸ್ ಆಗಿ ಕಳಿದ್ನಿ ಕಡ್ಲಕಾಯಿ ತಂದಾಗ ನೋಡಿ ಪಾಪ ಅವ್ರು ಇಲ್ಲಿಗೆ ಕಡ್ಲಕಾಯಿನೂ ತಂದು ಹಾಕಿದ್ದೀರಾ ಉಪ್ಪು ಕಡಲೆಕಾಯಿ ತಿಂದು ಚೆನ್ನಾಗಿರ್ತೈತೆ ಮೆಣಸಿನ್ಕಾಯಿ ಅಷ್ಟೇ ಅದು ತಿಂದಿರೋದು ಹೆಚ್ಚು ನಮ್ಮ ನಾನು ಹೊಸ ಹಣ್ಣಿಗೆಲ್ಲ ಹೊಸ ಏನೇನು ಟ್ರೈ ಮಾಡೋಣ ಇವೆಲ್ಲ ನೋಡಿ ಗೋಡಂಬಿ ಬೀಜ ಎಲ್ಲ ಹಾಕೋರೆ ಅಡಿಕೆ ಪಟ್ಟೆಗೆ ನೋಡಿದ್ರಲ್ಲ ತೋಟದಲ್ಲಿ ವಿಡಿಯೋ ಎಲ್ಲ ಸೊ ವಿಡಿಯೋ ಅಂತೂ ತುಂಬ ಇಷ್ಟ ಆಯಿತು ಆಮೇಲೆ ಮನೆಗೆ ಹೋಗಿ ಅವ್ರು ಎಲ್ರಿಗೂ ಹೇಳ್ಬಿಟ್ಟು ಬಾಯ್ ಹೇಳಿ ನೆಕ್ಸ್ಟ್ ನಾವು ಕಾರಲ್ಲಿ ಬಂದಿದ್ದು ಪಾವಗಡ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಇಲ್ಲ ಇದು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಆದರೆ ಮೈಂಡಲ್ಲಿ ಇರಲಿಲ್ಲ ಬಟ್ಟೆ ಶಾಪಿಂಗ್ ಹೋಗಬೇಕು ಅಂತ ಬಂದಿದ್ದೆ ನಾವು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತಂದು ಎಲ್ಲರೂ ಅವ್ರು ಇನ್ನೊಬ್ಬರು ಇವರು ಎಲ್ಲ ಇದ್ರಲ್ಲ ವೇದ ಎಲ್ಲರೂ ಸೊ ಆ ಕಾರ್ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿತ್ತು ಮತ್ತೆ ತೊಗೊಂಡು ಬಂದು ಅಲ್ಲಿ ಹಾಕ್ಬಿಟ್ಟು ಎಲ್ಲರೂ ಬಂದ್ವಿ ಅಲ್ಲಿ ಬೇಕ್ರಿ ಹತ್ರ ಮಾತಾಡ್ತಾ ಇದ್ರೆ ಸೈಡಲ್ಲಿ ಇದು ಬಟ್ಟೆ ಶಾಪ್ ಇತ್ತು ಹಾಗಾಗಿ ಇಲ್ಲಿ ನೋಡೋಣ ಅಂತಂದು ಹೇಳ್ಬಿಟ್ಟು ಮಕ್ಕಳಿಗೆ ನೋಡೋಣ ಅಂತ ಬಂದಿದ್ದು ಆದರೆ ನಾವು ಸುಮ್ಮನೆ ಇರಬೇಕಲ್ಲ ಹೆಣ್ಮಕ್ಳು ನಮ್ಮ ಕಣ್ಣು ಹೋಗೋದೇ ಡ್ರೆಸ್ಸಸ್ಸು ಸ್ಯಾರೀಸು ಎಲ್ಲಿದ್ದಾವೆ ಅಂತಂದು ಹೇಳ್ಬಿಟ್ಟು ಹಾಗಾಗಿ ಒಳಗಡೆ ಬಂದುಬಿಟ್ಟು ಈಗ ಡ್ರೆಸ್ಸಸ್ ಎಲ್ಲ ನೋಡ್ತಾ ಇದ್ದೀವಿ ನಾನು ವೇದ ಮಂಜು 3 ಜನನೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ದೀವಿ ಆದರೆ ಅದು ಯಾವಾಗ ಹಾಕ್ಕಂತೀವೋ ಗೊತ್ತಿಲ್ಲ ಆಗಲಿ ಒಟ್ನಲ್ಲಿ ತೊಗೊಂಡಿದ್ದೀವಿ ಯಾವಾಗ ಹಾಕ್ಕೊಂತೀವೋ ಅವ್ರವ್ರ ಇಷ್ಟ ಯಾವಾಗಲಾದರೂ ಹಾಕ್ಕೋಬೋದು ಆ ಥರ ಮಾತಾಡ್ಕೊಂಡು ತೊಗೊಂಡಿದ್ದೀವಿ ಶೋಭಾ ತೊಗೊಳ್ಳಿಲ್ಲ ಏನೂ ನಾವು 3 ಜನ ತೊಗೊಂಡ್ವಿ ಈಗ ಜ್ಯೂಸ್ಗೆ ಹೇಳಿದ್ವಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಕರೆಂಟ್ ಬೇರೆ ಇರಲಿಲ್ಲ ಅದು ಸಂಡೇ ಬೇರೆ ನಾವು ಪಾವಗಡ ಬಂದಿದ್ದು ಸಂಡೇ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ರಜೆ ಇರ್ತವೆ ಅಂಗಡಿಗಳು ಯಾವುವು ಓಪನ್ ಇರಲಿಲ್ಲ ಇಲ್ಲಿ ಸುಮಾರು ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಇನ್ನು ಜನ್ರೇಟರ್ ಎಲ್ಲ ಆನ್ ಮಾಡಬೇಕು ಆಮೇಲೆ ಮಾಡ್ಕೊಡ್ಬೇಕು ಅನ್ನೋದಕ್ಕೆ ನಮಗೆ ಟೈಮ್ ಆಗುತ್ತೆ ಬಿಡು ಅಂತಂದು ಹೇಳ್ಬಿಟ್ಟು ಈಗ ನಾನು ಮಂಜು ಎಲ್ಲರೂ ಮಾತಾಡ್ಕೊಂಡು ನೆಕ್ಸ್ಟ್ ನಾವೇನು ಜ್ಯೂಸ್ ಏನು ತೊಗೊಳ್ಳಿಲ್ಲ ಬೇರೆ ಏನು ಬೇಕ್ರಿ ಐಟಮ್ಸ್ ಬೇಡ ಅಂದರು ಸರಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಮಾತಾಡ್ತಾ ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಆಮೇಲೆ ಅವರು ಮಧುಗಿರಿಗೆ ಹೋಗ್ಬಿಟ್ಟು ನಾವಲ್ಲಿ ಏನಾದರೂ ತಿಂದ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗ್ತೀವಿ ನೀವು ಹೊರಡ್ರಿ ನಾವು ಹೋಗ್ತೀವಿ ಅಂತಂದು ಹೇಳ್ಬಿಟ್ಟು ಸರಿ ಆಯಿತು ಅಂತ ಬಾಯ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ನಾವು ಊರ ಕಡೆ ಬಂದ್ವಿ ಆಮೇಲೆ ಸ್ವಲ್ಪ ಪಿಕ್ಸ್ ಆ್ಯಡ್ ಮಾಡಿದ್ದೀನಿ ಅಲ್ಲೇದು ನೋಡ್ಕೊಬಿಡಿ ಥ್ಯಾಂಕ್ ಯು.